ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಪೋಸ್ಟ್ ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 597 ಪಾಯಿಂಟ್ಸ್ ಗೇನ್ ಆಗಿ 80,845 ಕ್ಲೋಸ್ ಆಗಿದೆ. ನಿಫ್ಟಿ 181 ಪಾಯಿಂಟ್ಸ್ ಗೇನ್ ಆಗಿ 24,457 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 586 ಪಾಯಿಂಟ್ಸ್ ಗೇನ್ ಆಗಿ 52,695 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ನಿಮಗೆ ಯಾವುದೇ ಥರ ಕ್ವಶನ್ಸ್ ಇದ್ರು ಅಂದರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆದರೂ ಪರ್ಸನಲ್ ಫಿನಾನ್ಸ್ ರಿಲೇಟೆಡ್ ಆದರೂ ಯಾವುದೇ ಥರ ಕ್ವಶನ್ಸ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಸಿಂಪಲ್ ಆನ್ಸರ್ಸ್ ಇದ್ದರೆ ಕಮೆಂಟ್ ಸೆಷನಲ್ಲೇ ರಿಪ್ಲೈ ಮಾಡ್ತೀನಿ. ತುಂಬ ಎಕ್ಸ್ಪ್ಲನೇಷನ್ ಬೇಕನ್ಸಿದ್ರೆ ವೀಕೆಂಡಲ್ಲಿ ಸಪ್ರೇಟಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಪಾಸಿಟಿವಲ್ಲಿದೆ. ಇವತ್ತೂ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲನೂ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಮತ್ತು ಇವತ್ತೂ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ಗಿನ್ನ ಲಾರ್ಜ್ ಕ್ಯಾಪ್ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ. ಮತ್ತು ಲಾಸ್ಟ್ 2 ಡೇಸಿಂದ ನೋಡ್ತಾ ಇದ್ದೀರಾ, ಮಾರ್ಕೆಟ್ಸ್ ಬೆಟರಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇದಕ್ಕೆ ಮೇಯ್ನಾಗಿ ಎರಡೇ ರೀಸನ್. ಒಂದು, ನವಂಬರ್ 6 RBI MPC ಮೀಟಿಂಗ್ ಇದೆ ಅಲ್ಲ, ಈ ಮೀಟಿಂಗಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇರುತ್ತೆ, ರೇಟ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಮತ್ತು ಇನ್ನೊಂದು ರೀಸನ್ ಏನಂದರೆ, ಮಾರ್ಕೆಟ್ಸ್ ಇವಾಗ ತುಂಬಾ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ನಿಫ್ಟಿ PE ನೋಡಿಕೊಂಡ್ರೆ 22.5 ಇದೆ. ಈ ಝೋನಲ್ಲಿದ್ದರೆ ಮಾರ್ಕೆಟ್ಸ್ ತುಂಬ ಎಕ್ಸ್ಪೆನ್ಸಿವ್ ಅಲ್ಲ, ಹಂಗಂತ ಅಂಡರ್ ವ್ಯಾಲ್ಯೂ ಅಲ್ಲಿಲ್ಲ. ಇದು ರೈಟ್ ಝೋನ್ ಅಂತ ಸ್ವಲ್ಪ ಬೈಯಿಂಗ್ ಆ್ಯಕ್ಟಿವಿಟಿ ನಡೀತಾ ಇರೋದು. ಅದ್ರ ಜೊತೆಗೆ ಮಾರ್ಕೆಟಲ್ಲಿ ಇವಾಗ ನಿಯರ್ ಟರ್ಮಲ್ಲಿ ಯಾವುದೇ ಥರ ಟೆನ್ಷನ್ಸ್ ಏನೂ ಇಲ್ಲ. ಇವಾಗ RBI MPC ಮೀಟಿಂಗ್ ಬಿಟ್ಟರೆ ನಿಯರ್ ಟರ್ಮಲ್ಲಿ ಯಾವುದೇ ಥರ ಟೆನ್ಷನ್ಸ್ ಇಲ್ಲ ಅಂತ ಮಾರ್ಕೆಟಲ್ಲಿ ಸ್ವಲ್ಪ ಬೈಯಿಂಗ್ ಸೆಂಟಿಮೆಂಟ್ ಇದೆ. ಅದಕ್ಕೋಸ್ಕರನೇ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ಸ್ ಬಿಲ್ಡ್ ಆಗ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ ಮತ್ತು RBIಯಿಂದ. ಅದಕ್ಕೋಸ್ಕರನೇ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದಾದಮೇಲೆ ಈ MPC ಮೀಟಿಂಗ್ ನಾಳೆ ಶುರುವಾಗುತ್ತೆ. ನಾಳೆಯಿಂದ ಕಂಟಿನ್ಯೂಸ್ ಆಗಿ 3 ದಿನ ಮೀಟಿಂಗ್ ನಡೆಯುತ್ತೆ. ಆದರೆ ನಮಗೆ ಔಟ್ಕಮ್ ಬರೋದು ಮಾತ್ರ ಡಿಸೆಂಬರ್ 6. ನಮಗೆ ಔಟ್ಕಮ್ ಬರೋಷ್ಟೊತ್ತಿಗೆ 10 ಗಂಟೆಯಿಂದ 11 ಗಂಟೆ ಮಧ್ಯ ಔಟ್ಕಮ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಪ್ರೀವಿಯಸ್ ಆಗಿ ತುಂಬ ಮೀಟಿಂಗ್ಸ್ ಎಲ್ಲ ಇದೇ ಟೈಮಲ್ಲೇ ಅಪ್ಡೇಟ್ ಆದವು. ಅದಕ್ಕೋಸ್ಕರ ಮತ್ತು FIS ಮತ್ತು DIS ಡೇಟಾ ನೋಡಿದ್ರ ಕ್ಯಾಶ್ ಮಾರ್ಕೆಟಲ್ಲಿ ಅಕ್ಟೋಬರ್ ಮಂತಲ್ಲಾದರೆ 1 ಲಕ್ಷ ಕೋಟಿ ಸೆಲ್ ಮಾಡಿದ್ರು. ಮತ್ತು ನವಂಬರ್ ಮಂತಿಗೆ ನೋಡಿಕೊಂಡ್ರೆ 50 ಲಕ್ಷ ಕೋಟಿ ಸೆಲ್ ಮಾಡಿದ್ರು. ಮತ್ತು ಇವಾಗ ನಿನ್ನೆ ಅಂದರೆ ಈ ಡಿಸೆಂಬರ್ ಮಂತ್ಗೆ ಫಸ್ಟ್ ಟ್ರೇಡಿಂಗ್ ಡೇ ನಿನ್ನೆ ಆದರೆ ಬರೀ 238 ಕೋಟಿ ಮಾತ್ರನೇ ಸೆಲ್ ಮಾಡಿರೋದು. ಈ ಥರ ದಿನ ಕಮ್ಮಿ ಸೆಲ್ ಮಾಡ್ತಾ ಬರ್ತಾ ಇದ್ದಾರೆ. ಮತ್ತು ಇದೆಂದೋ ಒಂದಿನ ಪಾಸಿಟಿವ್ ಆಗಿ ಟರ್ನ್ ಆಗೋ ಚಾನ್ಸಸ್ ಇದೆ. ಇವತ್ತು ಮಾರ್ಕೆಟ್ಸ್ ಪಾಸಿಟಿವ್ ಆಗಿದೆ ಅಲ್ಲ, ಅಟ್ಲೀಸ್ಟ್ ಇವತ್ತಾದರೂ FIS ಬೈ ಸೈಡಲ್ಲಿ ಬಂದಿದ್ದಾರಾ ಅಂತ ನೋಡಬೇಕು. FIS ಏನಾದರೂ ಬೈ ಸೈಡಿಗೆ ಬಂದರೆ ಮಾರ್ಕೆಟ್ಸ್ ಇದೇ ಥರ ಪಾಸಿಟಿವ್ ಆಗಿ ಮೂವ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಯಾವ ಥರ ಡೇಟಾ ಬರುತ್ತೆ ಅಂತ. ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನೂ ಇವತ್ತದ್ದು FIDI ಡೇಟಾ ಅಪ್ಡೇಟ್ ಆಗಿಲ್ಲ, ಅದಕ್ಕೆ ನಿನ್ನೆ ಡೇಟಾನೇ ಎಕ್ಸ್ಪ್ಲೇನ್ ಮಾಡಿರೋದು. ರೀಸೆಂಟಾಗಿ ವಾಟ್ಸಪ್ ಚಾನಲ್ ಶುರು ಮಾಡಿದ್ದೆ. ಈ ಚಾನಲಲ್ಲಿ 24 ಅವರ್ಸ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರೋ ಪ್ರತಿ ಇನ್ಫಾರ್ಮೇಷನು ಶೇರ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಲಾಸ್ಟ್ ಟೈಮೇ ಈ GST ಕೌನ್ಸಿಲ್ ಮೀಟಿಂಗ್ ಬಗ್ಗೆ ಮಾತಾಡ್ಕೊಂಡಿದ್ವಿ ತುಂಬಾ ಸಲ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಪ್ರಪೋಸಲ್ಸ್ ಅಪ್ಡೇಟ್ ಆಗಿದೆ. ಯಾವ ಪ್ರಾಡಕ್ಟ್ ಮೇಲೆ GST ಇನ್ಕ್ರೀಸ್ ಆಗಬೇಕು, ಯಾವ ಪ್ರಾಡಕ್ಟ್ ಮೇಲೆ GST ಕಮ್ಮಿ ಆಗಬೇಕು ಅಂತ ಇವತ್ತು ಪ್ರಪೋಸಲ್ಸ್ ಅಪ್ಡೇಟ್ ಆಗಿದೆ. ಇಲ್ಲಿ ನೋಡ್ಕೊಂಡ್ರೆ 148 ಪ್ರಾಡಕ್ಟ್ಸ್ ಮೇಲೆ GST ಚೇಂಜಸ್ ಇರುತ್ತೆ ಅಂತ ಅಪ್ಡೇಟ್ ಆಗಿದೆ. ಅದರಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಇವಾಗ ವರುಣ್ ಬೇವರೇಜಸ್, ಇವತ್ತು ಈ ಕಂಪನಿ ನಿಯರ್ಲಿ 5% ಫಾಲ್ ಆಗಿದೆ. ಯಾಕಂದ್ರೆ ಈ ಕಾರ್ಬನೇಟೆಡ್ ಸಾಫ್ಟ್ ಡ್ರಿಂಕ್ಸ್ ಮೇಲೆ ಇವಾಗ 28% GST ಇದೆ. ಇದನ್ನ 35%ಗೆ ಇನ್ಕ್ರೀಸ್ ಮಾಡೋದಕ್ಕೆ ಪ್ರಪೋಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ವರುಣ್ ಬೇವರೇಜಸ್ ಸ್ಟಾಕ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಮಾರ್ಕೆಟ್ ರಿಕವರ್ ಆಗ್ತಾ ಶೇರ್ ಪ್ರೈಸ್ ಕೂಡ ಸ್ವಲ್ಪ ರಿಕವರ್ ಆಗಿದೆ. ಅದಾದ್ಮೇಲೆ ಟೊಬ್ಯಾಕೋ ಕಂಪನೀಸ್ ನೋಡಿದ್ರ ನಿಯರ್ಲಿ 3 to 4% ಪ್ರತಿಯೊಂದು ಕಂಪನಿನೂ ಇವತ್ತು ಫಾಲ್ ಆಗಿದೆ. ಇವಾಗ ಟೊಬ್ಯಾಕೋ ಪ್ರಾಡಕ್ಟ್ಸ್ ಮೇಲೂ 28% GST ಇದೆ. ಇದನ್ನ 35%ಗೆ ಇನ್ಕ್ರೀಸ್ ಮಾಡಬೇಕು ಅಂತ ಪ್ರಪೋಸಲ್ ಇದೆ. ಅದಕ್ಕೋಸ್ಕರನೇ ಇವತ್ತು ಈ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾವ ಕಂಪನೀಸ್ ಅಂದ್ರೆ ITC ಆಗಲಿ, ಗಾಡ್ಫ್ರೇ ಫಿಲಿಪ್, VST ಇಂಡಸ್ಟ್ರೀಸ್, ಈ ಕಂಪನೀಸ್ ಎಲ್ಲ ಸಿಗರೇಟ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಅದಕ್ಕೋಸ್ಕರನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವೆರಡೇ ಪ್ರಾಡಕ್ಟ್ಸ್ ಮೇಲೆ ಅಲ್ಲ, ಇನ್ನು ತುಂಬಾ ಪ್ರಾಡಕ್ಟ್ಸ್ ಮೇಲೆ GST ಇಂಕ್ರೀಸ್ ಮಾಡೋದಕ್ಕೆ ಪ್ರಪೋಸಲ್ ಇಟ್ಟಿದ್ದಾರೆ. ಅದರಲ್ಲಿ ಕಾಮನ್ ಆಗಿ ನಾವು ಯೂಸ್ ಮಾಡೋ ಥಿಂಗ್ಸ್ ಯಾವ್ಯಾವ ಅಂತ ನೋಡ್ಕೊಂಡ್ರೆ ಬಟ್ಟೆಗಳ ಮೇಲೂ GST ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇವಾಗ ಬಟ್ಟೆಗಳಲ್ಲಿ ನೋಡ್ಕೊಂಡ್ರೆ 5 to 12% GST ಚಾರ್ಜ್ ಮಾಡ್ತಾ ಇದ್ರು. ಇದನ್ನ 18%ಗೆ ಇನ್ಕ್ರೀಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅದಾದ್ಮೇಲೆ ಶೂಸ್ ಮೇಲಾಗ್ಲಿ, ವಾಚಸ್ ಮೇಲೆ, ಕಾಸ್ಮೆಟಿಕ್ಸ್ ಮೇಲೆ, ಈ ಎಲ್ಲಾ ಪ್ರಾಡಕ್ಟ್ಸ್ ಮೇಲೂ GST ಇನ್ಕ್ರೀಸ್ ಮಾಡೋದಕ್ಕೆ ಪ್ರಪೋಸಲ್ ಇಟ್ಟಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ
ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಯಾಕಂದ್ರೆ ಲಾಸ್ಟ್ 6 to 8 months ಇಂದನು ಹೆಲ್ತ್ ಇನ್ಶೂರೆನ್ಸ್ ಮೇಲಿರೋ GST ನ ತೆಗ್ದಾಕ್ಬೇಕು ಅಂತ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಯಾವಾಗಂದ್ರೆ ನಿತಿನ್ ಗಡ್ಕರಿ ಅವರು ಫಸ್ಟ್ ಟೈಮ್ ಇದನ್ನ ಹೈಲೈಟ್ ಮಾಡಿದ್ರು 6 months ಬ್ಯಾಕೇನೆ. ಹೆಲ್ತ್ ಇನ್ಶೂರೆನ್ಸ್ ಮೇಲೆ GST ನ ರಿಮೂವ್ ಮಾಡಿದ್ರೆ ಇನ್ನ ಹೆಲ್ತ್ ಇನ್ಶೂರೆನ್ಸ್ ತಗೊಂಡವ್ರಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಮೇಲೆ GST ತೆಗ್ದಾಕ್ಬೇಕು ಅಂತ ಅವಾಗ ಹೇಳಿದ್ರು. ಅದಕ್ಕೋಸ್ಕರ ಈ ಪ್ರಪೋಸಲ್ ಅಲ್ಲಿ ಇವಾಗ 18% ಇದೆ ಹೆಲ್ತ್ ಇನ್ಶೂರೆನ್ಸ್ ಮೇಲೆ GST. ಇದನ್ನ 5%ಗೆ ತರಬೇಕು ಅಂತ ಪ್ರಪೋಸಲ್ ಇಟ್ಟಿದ್ದಾರೆ. ಅದಾದ್ಮೇಲೆ ಸೀನಿಯರ್ ಸಿಟಿಸನ್ ಕ್ಯಾಟಗರಿಯಲ್ಲಿ ನೋಡ್ಕೊಂಡ್ರೆ ಅವ್ರಿಗೂ ಸಹ ಇವಾಗ 18% GST ಇದೆ. ಅದನ್ನ ಕಂಪ್ಲೀಟ್ ಆಗಿ ಎಕ್ಸಾಮ್ ಮಾಡಬೇಕು ಅಂತ ಪ್ರಪೋಸಲ್ ಇಟ್ಟಿದ್ದಾರೆ. ನೋಡ್ಬೇಕು, ಈ GST ಕೌನ್ಸಿಲ್ ಮೀಟಿಂಗ್ ಡಿಸೆಂಬರ್ 21st ನಡೆಯುತ್ತೆ. ಈ ಮೀಟಿಂಗ್ ಅಲ್ಲಿ ಇನ್ನ ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ GST ನ ಇನ್ಕ್ರೀಸ್ ಮಾಡ್ತಾರೆ ಅಥವಾ ಡಿಕ್ರೀಸ್ ಮಾಡ್ತಾರೆ ಅಂತ. ಮತ್ತೆ ಶುಕ್ರವಾರ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ, ಈ ಹೆಲ್ತ್ ಇನ್ಶೂರೆನ್ಸ್ ಕಂಪನೀಸ್ ಬಗ್ಗೆ. ಏನು ಅಂತ ಅಂದ್ರೆ, ರೀಸೆಂಟ್ ಆಗಿ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಒಂದು ಕನ್ಸಲ್ಟೇಷನ್ ಪೇಪರ್ ನ ರಿಲೀಸ್ ಮಾಡಿದ್ದಾರೆ. ಏನಂತ ಅಂದ್ರೆ, ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಕ್ಯಾಪಿಂಗ್ ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರು. ಅಂದ್ರೆ ಇವಾಗ FDI ಮೇಲೆ 74% ಕ್ಯಾಪಿಂಗ್ ಇದೆ. ಈ ಕ್ಯಾಪಿಂಗ್ ನ ರಿಮೂವ್ ಮಾಡಿ 100% ಕೊಡಬೇಕು ಅಂತ ಹೇಳಿದ್ರು. ಇದರಿಂದ ಇದು ಯಾವ ತರ ಎಫೆಕ್ಟ್ ಆಗುತ್ತೆ ಅಂದ್ರೆ, ಇವಾಗ ಹೊಸದಾಗಿ ಫಾರಿನ್ ಇನ್ಶೂರೆನ್ಸ್ ಕಂಪನೀಸ್ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ ಒಳಗಡೆ ಈಸಿಯಾಗಿ ಎಂಟರ್ ಆಗ್ಬಹುದು. ಇದರಿಂದ ನಮ್ಮ ಇಂಡಿಯನ್ ಕಂಪನೀಸ್ ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಇವಾಗ ಫಾರಿನ್ ಕಂಟ್ರೀಸ್ ಇಂದ ಫಾರಿನ್ ಕಂಪನೀಸ್ ಈಸಿಯಾಗಿ ಇಂಡಿಯಾ ಒಳಗಡೆ ಬಂದು ಅವ್ರ ಇನ್ಶೂರೆನ್ಸಸ್ ನ ಸೆಲ್ ಮಾಡ್ತಾ ಹೋದ್ರೆ ಇಲ್ಲಿರೋ ಇನ್ಶೂರೆನ್ಸ್ ಕಂಪನೀಸ್ ಗೆ ಮಾರ್ಜಿನ್ಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಇದು ಒಂದು ನೆಗೆಟಿವ್ ಆಗುತ್ತೆ. ಅದಕ್ಕೋಸ್ಕರ ಈ ಕನ್ಸಲ್ಟೇಷನ್ ಪೇಪರ್ ನ ರಿಲೀಸ್ ಮಾಡಿದ್ರು. ಈ FDI ಕ್ಯಾಪಿಂಗ್ ನ ಪ್ರತಿಯೊಬ್ರು ಟ್ರ್ಯಾಕ್ ಮಾಡ್ತಾ ಇರಿ ಟೈಮ್ ಟು ಟೈಮ್. ಇನ್ನ ಏನೇನು ಹೊಸ ಅಪ್ಡೇಟ್ಸ್ ಬರುತ್ತೆ, ಯಾವ ತರ ಇದು ಸೆಟಪ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಅಂತ. ಅದಾದ್ಮೇಲೆ ಇನ್ನೊಂದು ಅಪ್ಡೇಟ್ ಏನಿತ್ತು ಅಂದ್ರೆ, ಕನ್ಸಲ್ಟೇಷನ್ ಪೇಪರ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಇನ್ಶೂರೆನ್ಸ್ ಕಂಪನೀಸ್ ಇದಾವಲ್ಲ, ಈ ಇನ್ಶೂರೆನ್ಸ್ ಕಂಪನೀಸ್ ಎಲ್ಲ ಯಾವ್ದಾದ್ರು ಒಂದ್ ಸೆಗ್ಮೆಂಟ್ ಅಲ್ಲಿ ಅವ್ರ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ನ ಸೆಲ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ತರ ಬೇಡ, ಒಂದು ಇನ್ಶೂರೆನ್ಸ್ ಕಂಪನಿ ಇದ್ರೆ ಆ ಕಂಪನೀಸ್ ಎಲ್ಲಾ ತರ ಇನ್ಶೂರೆನ್ಸ್ ಪಾಲಿಸಿನೂ ಸೆಲ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ರು. ಇವಾಗ ಒಂದೊಂದು ಕಂಪನೀಸ್ ಆದ್ರೆ ಬರೀ ಜನರಲ್ ಇನ್ಶೂರೆನ್ಸ್ ನ ಸೆಲ್ ಮಾಡ್ತಾರೆ, ಅಥವಾ ಲೈಫ್ ಇನ್ಶೂರೆನ್ಸ್ ನ ಸೆಲ್ ಮಾಡ್ತಾರೆ, ಅಥವಾ ಹೆಲ್ತ್ ಇನ್ಶೂರೆನ್ಸ್ ನ ಸೆಲ್ ಮಾಡ್ತಾರೆ. ಈ ತರ ಬೇಡ, ಒಂದು ಕಂಪನಿ ಇದ್ರೆ ಪ್ರತಿಯೊಂದು ಇನ್ಶೂರೆನ್ಸ್ ಇವರೇ ಸೆಲ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ರು. ಇದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿರೋ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಈ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಯಾರು ಅಂದ್ರೆ LIC ಇದೆ. LIC ಬರೀ ಲೈಫ್ ಇನ್ಶೂರೆನ್ಸ್ ನ ಸೆಲ್ ಮಾಡೋ ಕಂಪನಿ. ಇವಾಗ ಇವ್ರೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ಸೆಗ್ಮೆಂಟ್ಗೂ ಎಂಟರ್ ಆದ್ರೆ ಇನ್ನು ಮಿಕ್ಕಿರೋ ಪ್ರೈವೇಟ್ ಪ್ಲೇಯರ್ಸ್ಗೆಲ್ಲ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಈ ಅಪ್ಡೇಟ್ ಯಾವಾಗ ಬಂತೋ ಅವತ್ತು LIC ಆದರೆ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮಿಕ್ಕಿರೋ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ ಎಲ್ಲ ನಿಯರ್ಲಿ 3 to 4% ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಈ ಡೇಟಾನ ಕೂಡ ಟ್ರ್ಯಾಕ್ ಮಾಡ್ತಾ ಇರಿ ಟೈಮ್ ಟು ಟೈಮ್, ಇನ್ನೂ ಹೊಸದಾಗಿ ಏನೇನು ಅಪ್ಡೇಟ್ಸ್ ಬರ್ತವೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಅಂದರೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. NTPC ಗ್ರೀನ್ ಎನರ್ಜಿ ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ 10% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ನಾನು IPO ಟೈಮಿಂದನೂ ಈ ಕಂಪನಿ ಬಗ್ಗೆ ಪ್ರತಿ ಸಲನೂ ಹೇಳ್ತಾ ಇದ್ದೆ, ಈ ಕಂಪನಿ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ, ಜೊತೆಗೆ ಫಿನಾನ್ಷಿಯಲ್ಸ್ ಕೂಡ ಚೆನ್ನಾಗಿದೆ, ಜೊತೆಗೆ ಗ್ರೋತ್ ಕೂಡ ಕಮ್ಮಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂತ ಪ್ರತಿ ಸಲನೂ ಅಪ್ಡೇಟ್ ಮಾಡ್ತಾ ಇದ್ದೆ. ಮತ್ತು ಈ IPO ಟೈಮಲ್ಲಿ ನೋಡಿಕೊಂಡ್ರೆ ಈ ಕಂಪನಿ 108 ಪ್ರೈಸಲ್ಲಿ ಬಂತು. ಅಲ್ಲಿಂದ ಇವತ್ತು ನೋಡಿಕೊಂಡ್ರೆ ನಿಯರ್ಲಿ 140ಯಲ್ಲಿದೆ. ಜಸ್ಟ್ ಲಿಸ್ಟಿಂಗ್ ಗೇನ್ಸ್ ನೋಡಿಕೊಂಡ್ರೆ ಬರೀ 3% ಮಾತ್ರನೇ ಬಂದಿದ್ದು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾನೆ ಬಂದಿದೆ. ಈ ಲಾಸ್ಟ್ 1 ವಾರದಲ್ಲೇ 27% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ನೀವು ಯಾರಾದರೂ ಈ ಸ್ಟಾಕ್ನ ಬೈ ಮಾಡಬೇಕು ಅಂತ ಕೇಳಿದ್ರೆ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಕಂಪನಿ ಬಿಸ್ನೆಸ್ ಪ್ರಕಾರ ತುಂಬಾ ಚೆನ್ನಾಗಿದೆ. ಮತ್ತು ಇವಾಗ ವ್ಯಾಲ್ಯೂಷನ್ ನೋಡಿಕೊಂಡ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲಿದೆ. IPO ಟೈಮಲ್ಲಿ ಬಂದಾಗೇ PE ನೋಡಿಕೊಂಡ್ರೆ ಅರೌಂಡ್ 230 ಆ ರೇಂಜಲ್ಲಿತ್ತು. ಇವಾಗಾದರೆ 265 270ವರೆಗೂ PE ಇದೆ. ಇದಾದರೆ ಕಂಪ್ಲೀಟ್ಲಿ ಓವರ್ ವ್ಯಾಲ್ಯೂಷನ್ ಅನ್ನಿಸಿದೆ. ಹಂಗಂತ ಗ್ರೋತ್ ಇರಲ್ವಾ ಅಂದರೆ ಗ್ರೋತ್ ಇರುತ್ತೆ. ಯಾಕಂದರೆ ಪಿಯರ್ಸ್ಗೆ ಕಂಪೇರ್ ಮಾಡಿ ನೋಡಿಕೊಂಡ್ರೆ PE ನೋಡಿಕೊಂಡ್ರೆ ಎಲ್ಲ ಕಂಪನೀಸ್ದು ಇದೇ ಥರನೇ ಇದೆ. 150 200 250 300 ಇಲ್ಲಿವರೆಗೂ PE ಇದೆ. ಯಾಕಂದರೆ ಈ ಥರ ಗ್ರೋತ್ ಇರುತ್ತೆ ಅಂತಲೇ ಮಾರ್ಕೆಟ್ ಈ ಕಂಪನೀಸ್ಗೆಲ್ಲ ಇಷ್ಟೊಂದು ಹೈಯರ್ ವ್ಯಾಲ್ಯೂಯೇಷನ್ ಕೊಟ್ಟಿರೋದು. ಆದರೆ ಈ ಕಂಪನೀಸ್ ಎಲ್ಲ ಯಾವುದಾದ್ರೂ ಒಂದು ಕ್ವಾರ್ಟರಲ್ಲಿ ರಿಸಲ್ಟ್ಸ್ ಏನಾದರೂ ಜಸ್ಟಿಫೈ ಮಾಡಿಲ್ಲ ಅಂದರೆ ಈ ಕಂಪನೀಸ್ ತುಂಬಾನೇ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾರಾದರೂ ನೀವು ಲಾಂಗ್ ಟರ್ಮ್ಗೋಸ್ಕರ ಈ ಕಂಪನಿನ ನೋಡ್ತಾ ಇದ್ರೆ ಕನ್ಸಿಡರ್ ಮಾಡ್ಬೋದು. ಮತ್ತೆ ಟೈಮ್ ಟು ಟೈಮ್ ಬಿಸ್ನೆಸ್ನ ಅನಾಲಿಸಿಸ್ ಮಾಡಿ, ಅಥವಾ ಇವಾಗ ಸ್ವಲ್ಪ ಓವರ್ ವ್ಯಾಲ್ಯೂಷನಲ್ಲಿದೆ, ಯಾವಾಗಾದ್ರೂ ಕಮ್ಮಿಂಗ್ ಟೈಮಲ್ಲಿ ಸ್ವಲ್ಪ ಕರೆಕ್ಟ್ ಆದರೆ ಅವಾಗಾದ್ರೂ ಈ ಕಂಪನೀಸ್ನ ಆ್ಯಡ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಅದಾದ್ಮೇಲೆ ಈ ಕಂಪನಿನ ಆ್ಯಡ್ ಮಾಡ್ಕೊಳೋದು ಎಷ್ಟು ಈಸಿನೋ
ಅದೇ ಥರ ಈ ಕಂಪನಿಯಲ್ಲಿ ಏನು ನಡೀತಾ ಇದೆ ಅಂತ ಟೈಮ್ ಟು ಟೈಮ್ ಅನಾಲಿಸಿಸ್ ಮಾಡ್ತಾ ಇರಬೇಕು. ಪ್ರತಿಯೊಂದೂ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಗಲಿ, ಬೋರ್ಡ್ ಮೀಟಿಂಗ್ಸ್ ಆಗಲಿ, ಕಾರ್ಪೊರೇಟ್ ಆಕ್ಷನ್ಸ್ ಆಗಲಿ, ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾ ಬರಬೇಕು ಯಾವುದಾದ್ರು ಒಂದು ಕಂಪನಿನ ಆ್ಯಡ್ ಮಾಡಿದ್ಮೇಲೆ. ಅದಕ್ಕೋಸ್ಕರ NTPC ಗ್ರೀನ್ ಎನರ್ಜಿ ಸ್ಟಾಕ್ನ IPO ಟೈಮಲ್ಲೇ ಯಾರಾದರೂ ಅಪ್ಲೈ ಮಾಡಿ ಇವಾಗೂ ಇನ್ನೂ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಇವಾಗ ನೀವು ಎಷ್ಟು % ಪ್ರಾಫಿಟ್ಸಲ್ಲಿದ್ದೀರಾ ಅಂತ. ಪ್ರೀಕಾಲ್ ಈ ಕಂಪನಿ ನೋಡಿದ್ರೆ ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಈ ಪ್ರೀಕಾಲ್ ಕಂಪನಿ ಬಿಸ್ನೆಸ್ ಏನು ಮಾಡುತ್ತೆ ಅಂದರೆ ಇವರು ಆಟೋ ಆಕ್ಸಿಲರಿ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಮೇಯ್ನಾಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಇದೇ ಥರ ಇನ್ನೂ ಹಲವಾರು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಾದಮೇಲೆ ಇವ್ರ ಕ್ಲೈಂಟ್ಸ್ ನೋಡಿಕೊಂಡ್ರೆ ತುಂಬ ಬಿಗ್ ಕಂಪನೀಸ್ ಎಲ್ಲ ಇವ್ರ ಕ್ಲೈಂಟ್ಸ್ ಆಗಿದೆ. 2 ವೀಲರ್ಸ್ ಆಗಲಿ, 4 ವೀಲರ್ಸ್ ಆಗಲಿ, ಪ್ರತಿಯೊಂದು ಬಿಗ್ ಕಂಪನೀಸು ಇವ್ರ ಕ್ಲೈಂಟ್ ಆಗಿದೆ. ಮತ್ತು ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನಂದರೆ ಈ ಪ್ರೀಕಾಲ್ಗೆ ಒಂದು ಸಬ್ಸಿಡರಿ ಕಂಪನಿ ಇದೆ. ಆ ಕಂಪನಿ ಸುಂದರಂ ಆಟೋ ಕಾಂಪೊನೆಂಟ್ಸ್ ಕಂಪನಿಯ ಇಂಜೆಕ್ಷನ್ ಮೋಲ್ಡಿಂಗ್ ಬಿಸ್ನೆಸ್ನ ಅಕ್ವೈರ್ ಮಾಡಿದ್ದೀವಿ ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈ ಇಂಜೆಕ್ಷನ್ ಮೋಲ್ಡಿಂಗ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದರೆ ಪ್ರೀಕಾಲ್ ಅವರು ಇದನ್ನು ಏನಕ್ಕೆ ಅಕ್ವೈರ್ ಮಾಡಿದ್ರು, ಕಮಿಂಗ್ ಟೈಮಲ್ಲಿ ಇದರಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇವಾಗ ಇಂಜೆಕ್ಷನ್ ಮೋಲ್ಡಿಂಗ್ ಬಿಸ್ನೆಸ್ ಇದು ಯಾವ ಥರ ಅಂದರೆ ಇವಾಗ ಆಟೋ ಕಾಂಪೊನೆಂಟ್ಸಲ್ಲಿ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. ಇದನ್ನ ಬಳಸೋದ್ರಿಂದ ತುಂಬಾ ಫಾಸ್ಟ್ ಆಗಿ ಏನನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇರ್ತಾರೋ ಆ ಪ್ರಾಡಕ್ಟ್ಸ್ನ ಈಸಿಯಾಗಿ ಮತ್ತೆ ಬೇಗ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಕ್ಕೋಸ್ಕರನೇ ಈ ಬಿಸ್ನೆಸ್ನ ಅಕ್ವೈರ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಈ ಬಿಸ್ನೆಸ್ನ ಅಕ್ವೈರ್ ಮಾಡಿದಾಗ ಕಂಪ್ಲೀಟ್ ಆಗಿ ಕ್ಯಾಶ್ನ ಕೊಟ್ಟು ಅಕ್ವೈರ್ ಮಾಡಿದ್ದಾರೆ, ಯಾವುದೇ ತರ ಡೆಟ್ ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡ್ಬೇಕು ಕಮಿಂಗ್ ಟೈಮಲ್ಲಿ ಈ ಸೆಗ್ಮೆಂಟ್ ಇಂದನು ಇನ್ನ ಯಾವ್ಯಾವ ತರ ಪ್ರಾಡಕ್ಟ್ಸ್ ನ ಡೆವಲಪ್ ಮಾಡ್ತಾರೆ, ಇನ್ನ ಯಾವ್ಯಾವ ಹೊಸ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ ಅಂತಾನು ನೋಡ್ಬೇಕು. ಒಂದ್ಸಲ ಈ ಪ್ರೀಕಾಲ್ ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ಈ ಬಿಸ್ನೆಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಈ ಸಿಮೆಂಟ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ ಅಂತ ಅಪ್ಡೇಟ್ ಮಾಡಿದ್ದೆ. ಮತ್ತೆ ಇವತ್ತು ಸಹ ಎಲ್ಲಾ ಸಿಮೆಂಟ್ ಕಂಪನೀಸನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. 2%, 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ಈ ಸಿಮೆಂಟ್ ಕಂಪನೀಸ್ ಎಲ್ಲ ಪ್ರೈಸ್ ಹೇಕ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ನೋಡ್ಕೊಂಡ್ರೆ ಪ್ರತಿ 50 kg ಸಿಮೆಂಟ್ ಬ್ಯಾಗ್ ಮೇಲೆ 30 ರೂಪೀಸಿಂದ 50 ರೂಪೀಸ್ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವತ್ತರೊಳಗಡೆ ಈ ಪ್ರೈಸ್ ಹೇಕ್ ಡಿಶನ್ನ ಅಪ್ಡೇಟ್ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ. ಈ ರೀಸನ್ ಇಂದಾನೆ ಇವತ್ತು ಸಿಮೆಂಟ್ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ನಿನ್ನೆ ವಿಡಿಯೋದಲ್ಲೇನೆ ಹೇಳಿದ್ದೆ ಅಲ್ಲ, ಗವರ್ಮೆಂಟ್ ಸ್ಪೆಂಡಿಂಗ್ ಸ್ವಲ್ಪ ಕಮ್ಮಿ ಆಗಿದೆ, ಅದರಿಂದ ಇನ್ಫ್ರಾ ಕಂಪನೀಸ್ ಅಷ್ಟೊಂದು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಇವಾಗ ಕಮಿಂಗ್ ಮಂತ್ಸ್ ಅಲ್ಲಿ ಅಂದ್ರೆ ನೆಕ್ಸ್ಟ್ 6 months ಅಲ್ಲೆಲ್ಲ ಗವರ್ಮೆಂಟ್ ಸ್ಪೆಂಡಿಂಗ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರನೂ ಇರ್ಬೋದು ಈ ಸಿಮೆಂಟ್ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈ ಸಿಮೆಂಟ್ ಕಂಪನೀಸ್ ಎಲ್ಲ ತುಂಬಾ ಇನ್ಫ್ರಾ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಯಾಕಂದ್ರೆ ಕಮಿಂಗ್ ಟೈಮಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಇವಾಗ RBI ಏನಾದರೂ ರೇಟ್ ಕಟ್ ಮಾಡಿದ್ರೆ ಇನ್ನ ಪ್ರೈವೇಟ್ ಸ್ಪೆಂಡಿಂಗ್ ಕೂಡ ಇನ್ಫ್ರಾ ಮೇಲೆ ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಅಂತ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಸ್ವಿಗ್ಗಿ ಈ ಫುಡ್ ಡೆಲಿವರಿ ಮತ್ತೆ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನಿ IPOಗೆ ಬಂದ್ಮೇಲೆ ಇವತ್ತು ಫಸ್ಟ್ ಟೈಮ್ Q2 ನಂಬರ್ಸ್ನ ಪೋಸ್ಟ್ ಮಾಡಿದೆ. ರೆವಿನ್ಯೂಸ್ ನೋಡ್ಕೊಂಡ್ರೆ 3600 crores ಪೋಸ್ಟ್ ಮಾಡಿದೆ. ಅಂದ್ರೆ ಇಯರ್ ಆನ್ ಇಯರ್ ಅಲ್ಲಿ 30% ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಸಲ ಕೂಡ ಲಾಸಸ್ನೇ ಪೋಸ್ಟ್ ಮಾಡಿದ್ದಾರೆ. 626 crore ಲಾಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಈ ಮಂತ್ಲಿ ಟ್ರಾನ್ಸಾಕ್ಷನ್ಸ್ ನೋಡ್ಕೊಂಡ್ರೆ ಈ ಫುಡ್ ಡೆಲಿವರಿಯಲ್ಲಾಗಲಿ ಇನ್ಸ್ಟಾಮಾರ್ಟಲ್ಲಾಗಲಿ ಮಂತ್ಲಿ ಟ್ರಾನ್ಸಾಕ್ಷನ್ಸ್ ನೋಡ್ಕೊಂಡ್ರೆ ಈ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ 7% ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ಅಲ್ಲಾದ್ರೆ 19% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಇನ್ಸ್ಟಾಮಾರ್ಟ್ ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ 24% ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನೋಡ್ಬೇಕು ನಾಳೆ ಮಾರ್ಕೆಟ್ ಅಲ್ಲಿ ಸ್ವಿಗ್ಗಿ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ನನ್ನ ಒಪಿನಿಯನ್ ನೋಡ್ಕೊಂಡ್ರೆ ಲಾಸಸ್ ನ ಪೋಸ್ಟ್ ಮಾಡಿದ್ದಾರೆ, ಅದೊಂದೇ ನೆಗೆಟಿವ್ ಕಾಣ್ತಾ ಇದೆ. ಅದ್ ಬಿಟ್ರೆ ಮಿಕ್ಕಿರೋ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಒಳ್ಳೆ ಗ್ರೋತೆ ಕಾಣ್ತಾ ಇದೆ. ನೋಡ್ಬೇಕು ನಾಳೆ ಮಾರ್ಕೆಟ್ ಅಲ್ಲಿ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ಸಿಪ್ಲಾ ಕಂಪನಿ ನೋಡಿದ್ರೆ ಇವತ್ತು ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಇವತ್ತು ಈ ಕಂಪನಿಯಲ್ಲಿ ತುಂಬಾನೇ ಬ್ಲಾಕ್ ಡೀಲ್ಸ್ ನಡೆದಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.